ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕೆರಿಯರ್ ಗುರು ಪುರುಷೋತ್ತಮ್. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ಸೈನ್ಸ್ ಎ ಗ್ರೂಪ್ ಅಲ್ಲಿ ಒಂದಷ್ಟು ಮಾಹಿತಿ ಕೊಟ್ಟಿದ್ದೆ. ಅದರಲ್ಲಿ ಅವೈಲೇಬಲ್ ಡಿಗ್ರೀಸ್ ಬಗ್ಗೆ ಹೇಳಿದ್ದೀನಿ. ಓಕೆ, ಸ್ಪೆಷಲೈಸೇಷನ್ ಬಿ ಬಿಟೆಕ್ ಬಗ್ಗೆ ಹೇಳಿದ್ದೆ, ಕೆರಿಯರ್ ಪ್ರಾಸ್ಪೆಕ್ಟ್ಸ್ ಬಗ್ಗೆ ಹೇಳಿದ್ದೆ, ಐಐಟಿ ತ್ರಿಬಲ್ ಐಟಿ NITs ಲಿಸ್ಟ್ ಕೊಟ್ಟಿದ್ದೀನಿ. ಜೊತೆಗೆ JEE ಮೈನ್ಸ್ ಅಂಡ್ ಅಡ್ವಾನ್ಸ್ ಪೇಪರ್ಸ್ ಗಳು ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಒಂದ್ ವೇಳೆ ನೀವೇನಾದ್ರೂ ಅದನ್ನ ಇನ್ನೂ ಸರಿಯಾಗಿ ನೋಡಿಲ್ಲ ಅಂದ್ರೆ ದಯವಿಟ್ಟು ಲಾಸ್ಟ್ ವಿಡಿಯೋ ಹೋಗಿ ಅದನ್ನ ಚೆಕ್ ಮಾಡಿ ಆಮೇಲೆ ಈ ವಿಡಿಯೋ ಬರ್ಬೋದು. ಸರಿ, ಇವತ್ತಿನ ವಿಡಿಯೋ ಮುಂದುವರ್ಸೋಣ. ನೋಡಿ, ಸಾಮಾನ್ಯವಾಗಿ ಎಲ್ಲಾ ಕಾಲೇಜಸ್ ಅಲ್ಲೂ ನಾನು ಲಾಸ್ಟ್ ವಿಡಿಯೋ ಕೂಡ ನಿಮ್ಗೆ ಹೇಳಿದ್ದೆ, ಬರೀ JEE ಮೈನ್ಸ್ ಅಂಡ್ ಅಡ್ವಾನ್ಸ್ ಹೇಳ್ತಾರ. ಸರ್, ಆ ಎಕ್ಸಾಮ್ ತುಂಬಾ ಟಫ್ ಇರುತ್ತೆ ಅಂತ ಕೆಲವರು. ಆಯ್ತಪ್ಪ, ಯಾವ್ದು ಎಕ್ಸಾಮ್ ಏನ್ ಈಸಿ ಅಂತ ಕೊಡೋದಿಲ್ಲ, ಯಾಕಂದ್ರೆ ನ್ಯಾಷನಲ್ ಲೆವೆಲ್. ಆದ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, ನಾನು ಅದನ್ನ ಹೇಳ್ಕೊಡ್ತೀನಿ. ಇದು ನಿಮ್ಮ ಕಾಲೇಜಲ್ಲೂ ಹೇಳಿರಲ್ಲ, ಬಹುಶಃ ನೀವು ಕೂಡ ತಿಳ್ಕೊಂಡಿರ್ತಿಲ್ಲ, ನನ್ಗೆ ಗೊತ್ತಿಲ್ಲ. ತಿಳ್ಕೊಂಡಿದ್ರೆ ಓಕೆ, ಇಲ್ಲ ಅಂದ್ರೆ ದಯವಿಟ್ಟು ಇದನ್ನ ಸರಿಯಾದ ರೂಪದಲ್ಲಿ ತಿಳ್ಕೊಳ್ಳಿ. ನೋಡಿ, ನಿಮ್ಗೆ ಇನ್ನೊಂದು ಎಕ್ಸಾಮ್ ಬರುತ್ತೆ, ಬಿಟ್ ಸ್ಯಾಟ್ ಅಂತ. ಇದನ್ನ ನಡೆಸ್ತಕ್ಕಂಥದ್ದು ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಇಂದ ನಡೆಸುತ್ತಾರೆ. ಪ್ರತಿ ವರ್ಷ ಇದನ್ನ ಜನವರಿ ಅಥವಾ ಫೆಬ್ರವರಿಯಲ್ಲಿ ಕಾಲ್ ಮಾಡಿರ್ತಾರೆ. ಲಾಸ್ಟ್ ಡೇಟ್ ಮಾರ್ಚ್ ಅಲ್ಲಿ ಇರುತ್ತೆ ಕಂಡ್ರು. ಮೇಲ್ ಎಕ್ಸಾಮ್ ಬರುತ್ತೆ. ನೀವ್ ಏನು JEE ಪ್ರಿಪೇರ್ ಆಗ್ತಿರ್ತೀರಲ್ವಾ, ಆಲ್ಮೋಸ್ಟ್ ಆಲ್ ಸೇಮ್ ಸಿಲೆಬಸ್ ಇರೋದ್ರಿಂದ ನಿಮಗೆ ಇದನ್ನ ಎಕ್ಸಾಮ್ ಬರಿಬಹುದು. ಆದ್ರೆ ನೋಡ್ರೋ, ಫಿಸಿಕ್ಸ್ ಕೆಮಿಸ್ಟ್ರಿ ಜೊತೆಗೆ ಇಲ್ಲಿ ಇಂಗ್ಲಿಷ್ ಇದೆ ನೋಡ್ರೋ. ಅದಕ್ಕೆ ಲ್ಯಾಂಗ್ವೇಜ್ ನೆಗ್ಲೆಕ್ಟ್ ಮಾಡ್ಬೇಡಿ ಅಂತ ನಾನು ಎಲ್ಲ ಮಕ್ಳಿಗೆ ಹೇಳ್ತಾ ಇರ್ತೀನಿ. ಲ್ಯಾಂಗ್ವೇಜ್ ಅಲ್ಲಿ ಇಲ್ಲೂ ಕೂಡ 15 ಕ್ವಶನ್ ಬರುತ್ತೆ, ಅದಕ್ಕೆ 45 ಮಾರ್ಕ್ಸ್ ಇದೆ. ಹಾಗೇನೆ ಲಾಜಿಕಲ್ ರೀಸನಿಂಗ್ ಅಂತ ಬರುತ್ತೆ, 10 ಕ್ವಶನ್ಸ್ಗೆ 30 ಮಾರ್ಕ್ಸ್ ಬರುತ್ತೆ. ಮ್ಯಾಥ್ಸ್ ಗೆ ನಿಮ್ಗೆ ಏನಾದ್ರೂ ನೀವು ಟೆಕ್ನಿಕಲ್ ಹೋಗ್ಬೇಕು ಅಂದ್ರೆ ಮ್ಯಾಥ್ಸ್ ಕಂಪಲ್ಸರಿ. ಒಂದ್ ವೇಳೆ ನೀವೇನಾದ್ರೂ ಲೈಫ್ ಸೈನ್ಸ್ ಹೋಗ್ತೀವಿ ಅಂದ್ರೆ ಈ ಫಿಸಿಕ್ಸ್ ಕೆಮಿಸ್ಟ್ರಿ ಇಂಗ್ಲಿಷ್ ರೀಸನಿಂಗ್ ಲಾಜಿಕಲ್ ರೀಸನಿಂಗ್ ಜೊತೆಗೆ ಬಯಾಲಜಿ ಇರುತ್ತೆ. ಎಸ್ಪೆಷಲಿ ಫಾರ್ ಬಿ ಫಾರ್ಮ್ಸ್ಗೆ ಇವರು ಸ್ಕಾಲರ್ಶಿಪ್ಸ್ ಕೊಡ್ತಾರೆ. ಕಂಪ್ಲೀಟ್ ನೋಡ್ರೋ, ಇಂಥವೆಲ್ಲ ಮಾಹಿತಿಗಳನ್ನ ದಯವಿಟ್ಟು ನಿಮ್ಮ ಸ್ನೇಹಿತರುಗಳನ್ನ ನೀವು ಹೇಳ್ಬೇಕು, ನೀವು ಕೂಡ ಬಳಸ್ಕೋಬೇಕು. ಒಟ್ಟಾರೆಯಾಗಿ 150 ಪ್ರಶ್ನೆಗಳಿರ್ತಕ್ಕಂಥ ಒಂದು ಬಿಟ್ಸೈಡ್ ಎಕ್ಸಾಮಿನೇಷನ್ಸ್ ಅಲ್ಲಿ 135 ಮಾರ್ಕ್ಸ್ ಟೋಟಲಿ 450 ಆಗುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ -1 ಆದ್ರೆ ಸರಿ ಉತ್ತರಕ್ಕೆ ಮೂರು ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇದು ಆನ್ಲೈನ್ ಅಲ್ಲೇ ನಡೆಯುತ್ತಪ್ಪ, ನೋಡ್ತಾ ಇರ್ಬೇಕು ನೀವು. ನೋಟಿಫಿಕೇಶನ್ ಆಗಿದ ತಕ್ಷಣ ಅಪ್ಲಿಕೇಶನ್ ಹಾಕೋಬೇಕು, ಅದ್ರಲ್ಲಿ ಎನ್ಕ್ಲೋಜರ್ಸ್ ಇರುತ್ತೆ. ನಿಮ್ಗೆ ಅದ್ರ ಮಾಹಿತಿ ಬೇಕು ಅಂದ್ರೂ ಕೂಡ ನಾನು ಕೊಡ್ತೀನಪ್ಪ, ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ತೀನಿ. ನೋಡಿ, ಮತ್ತೆ VIT ಕೇಳಿದ್ದೀರಾ? ನೀವು ಕೇಳಿರ್ಬೋದು, ಯಾಕಂದ್ರೆ ಈಗ ಜಾಸ್ತಿ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂದ ನಡೆಸ್ತಕ್ಕಂಥ ಎಕ್ಸಾಮ್ ಇದು. ಇದು ಸುಮಾರು 2.5 ಗಂಟೆ ನಡೀತಕ್ಕಂಥ ಎಕ್ಸಾಮ್. ಕಂಪ್ಯೂಟರ್ ಬೇಸ್ಡ್ ಕಂಡ್ರು. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಥವಾ ಬಯಾಲಜಿ ಇಂಗ್ಲಿಷ್ ಟೋಟಲ್ ಕ್ವಶನ್ಸ್ 125 ಕ್ವಶನ್ಸ್ ಇರುತ್ತೆ. ಇಲ್ಲೂ ಅಷ್ಟೇ. ಓಕೆ, ಫಿಸಿಕ್ಸ್ 40, ಕೆಮಿಸ್ಟ್ರಿ 40, ಮ್ಯಾಥ್ಸ್ ಬರೆಯಂಗಿದ್ರೆ ಮ್ಯಾಥ್ಸ್ ಇರುತ್ತೆ, ಲೈಫ್ ಸೈನ್ಸ್ ಆದ್ರೆ ಬಯೋ 40 ಕ್ವಶನ್ಸ್ ಇರುತ್ತೆ. ಜೊತೆಗೆ ಇಂಗ್ಲಿಷ್ಗೆ 5 ಪ್ರಶ್ನೆಗಳು. ಹೀಗೆ ಒಟ್ಟಾರು 125 ಪ್ರಶ್ನೆಗಳು. ಒಟ್ಟು ಅಂಕ ನಿಮ್ಗೆ ಟೋಟಲ್ ಮಾರ್ಕ್ಸ್ ಇರೋದು 125ಕ್ಕೇನೆ. ಸೊ +1 ಇರುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ಸ್ ಅಲ್ಲಿ ಯಾವುದೇ ಒಂದು 0 ಇರುತ್ತೆ ಸಾಮಾನ್ಯವಾಗಿ, ಯಾಕಂದ್ರೆ ನೆಗೆಟಿವ್ ಮಾರ್ಕ್ ಎಷ್ಟು ಅಟೆಂಡ್ ಮಾಡಿರ್ತೀರ ಅಷ್ಟೇ. ಬಟ್ ನೆನ್ಪಿಟ್ಕೊಳ್ಳಿ, ಇದು ಕೂಡ ಆನ್ಲೈನ್ ಮೋಡಲ್ ನಡೆಯುತ್ತೆ. ಎಲಿಜಿಬಿಲಿಟಿ ಇಂಪಾರ್ಟೆಂಟು. 60% ನೀವು ಏನ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇದ್ರೇನೆ ನಿಮ್ಗೆ ನೆಕ್ಸ್ಟ್ ಅವ್ರಿಗೆ ಅವಕಾಶ. ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ರ್ಯಾಂಕ್ ಕೂಡ ಅನೌನ್ಸ್ ಆಗಲ್ಲ, ಅವಕಾಶ ಸಿಗಲ್ಲ. ಇನ್ನೊಂದಪ್ಪ, ಇದ್ರ ಜೊತೆಗೆ ಸಿಂಬಯೋಸಿಸ್ ಅಂತಿದೆ, ನೋಡ್ರೋ ಕರೆಕ್ಟ್ ಆಗಿ. ಇದು ನಿಮ್ಗೆ ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ, ನೋಡ್ಬೋದು ಬೇಕಾರೆ. www.sitpune.edu.in ಅಂತ ನಡೆಯುತ್ತೆ. ಯಾಕೆಂದ್ರೆ ಇದು ಅವ್ರ ಕಡೆಯಿಂದ, ಪುಣೆ ಕಡೆಯಿಂದ ಪ್ರಾರಂಭಿಸಿದಂತದ್ದು, ಹಾಗಾಗಿ ಅದೇ ಹೆಸರಲ್ಲೇ ಮಾಡಿದ್ದಾರೆ. ಇದು ಪೆನ್ನು ಪೇಪರ್ ಎಕ್ಸಾಮಿನೇಷನ್ಸ್, ನೆನ್ಪಿಟ್ಕೊಳ್ರೋ. 2.5 ಗಂಟೆ ಎಕ್ಸಾಮ್, ಆನ್ಲೈನ್ ಕೊಡ್ತಾರೆ. ಇದು ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಅವೈಲಬಿಲಿಟಿ ಕ್ಯಾಂಡಿಡೇಟ್ಸ್. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಟೋಟಲ್ 100 ಕ್ವಶನ್ಸ್ ಇದೆ. ಅಲ್ಲಿ 25 ಫಿಸಿಕ್ಸ್, 25 ಕೆಮಿಸ್ಟ್ರಿ, 50 ಮ್ಯಾಥ್ಸ್. ಒಟ್ಟಾರೆಯಾಗಿ 100 ಕ್ವಶನ್ಸ್ಗಳು, 100 ಒಟ್ಟಾರೆಯಾಗಿ 200 ಮಾರ್ಕ್ಸ್ ಬರುತ್ತೆ. ಸೊ ಇದು ಅಷ್ಟೇ, ಫೆಬ್ರವರಿ ಮಾರ್ಚ್ ಅಲ್ಲಿ ಕಾಲ್ ಆಗುತ್ತೆ. ಏಪ್ರಿಲ್ ಅಲ್ಲಿ ನಿಮಗೆ ಲಾಸ್ಟ್ ಡೇಟು. ಟೆಸ್ಟ್ ಮೇಲ್ ನಡೆಯುತ್ತೆ, ಪ್ರಿಫರಬಲಿ ಮೇಲೇ ನಡೆಯುತ್ತೆ. ಇದು ಅಷ್ಟೇ, ನೀವು ಆನ್ಲೈನ್ ಅಲ್ಲಿ ನೋಡ್ತಾ ಇರ್ಬೇಕು. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಎಕ್ಸಾಮ್ ಹೇಳ್ತೀನಿ ಕಂಡ್ರು. ಏನು ಇಂದು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅನ್ಕೊಳ್ಳೋರು SRM ಅಂತ ಬರುತ್ತೆ, www.srmuniv.ac.in ಅಂತ.
ವೆಬ್ಸೈಟ್ ಅಡ್ರೆಸ್. ನಿಮಗೆ ಸಂಪೂರ್ಣ ಮಾಹಿತಿ ವೆಬ್ಸೈಟ್ ಅಲ್ಲಿ ಇದೆ, ನೀವು ನೋಡ್ಬೋದಪ್ಪ. ಇವತ್ತು ಏನೇನೋ ಗೂಗಲ್ ಮಾಡ್ತೀರಾ, ಇಂಥದನ್ನು ಗೂಗಲ್ ಮಾಡ್ರು, ತಿಳ್ಕೊಳ್ರು. ಆಯ್ತಾ? ಸರಿ, ಇದು 2.5 ಗಂಟೆ ಎಕ್ಸಾಮ್ ಇರುತ್ತೆ ಕಂಡ್ರು. ಆಯ್ತಾ? ಇಲ್ಲೂ ಅಷ್ಟೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಆನ್ಲೈನ್. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಇದು ಹೆಲ್ತ್ ಸೈನ್ಸ್ ಹೋಗೋರಿಗೆ ಅಪ್ಲಿಕೇಬಲ್ ಆಗುತ್ತೆ. ಒಟ್ಟಾರೆಯಾಗಿ 35 ಮಾರ್ಕ್ಸ್ ಫಿಸಿಕ್ಸ್, 35 ಮಾರ್ಕ್ಸ್ ಕೆಮಿಸ್ಟ್ರಿ, 35 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್, ಬಯಾಲಜಿ ಅಥವಾ ಈಗ ತಾನೇ ನಾನು ಏನ್ ಹೇಳಿದೆ ಹೆಲ್ತ್ ಸೈನ್ಸ್ ಅದ, ಇದು 50 ಕ್ವಶನ್ಸ್. ಒಟ್ಟಾರೆಯಾಗಿ 155 ಕ್ವಶನ್ಸ್ಗಳು. ಇಲ್ಲೂ ಮಾರ್ಕ್ಸ್ ಬಂದಾಗ ಒಟ್ಟಾರೆಯಾಗಿ 420 ಇನ್ನೊಂದ್ಸಲ ನೋಡ್ಕೊಳ್ಳಿ. ಆಯ್ತು, ಮಾರ್ಕ್ಸ್ ಕಂಡ್ರು 420. ಆಯ್ತಾ? ಸರಿ, ಆಯ್ತು. 105 ಮಾರ್ಕ್ಸ್ಗಳು ಫಿಸಿಕ್ಸ್, 105 ಕೆಮಿಸ್ಟ್ರಿ, ಮ್ಯಾಥ್ಸ್ 105, ಬಯಾಲಜಿ ಅಥವಾ ಫಾರ್ ಹೆಲ್ತ್ ಸೈನ್ಸಸ್ 105. ಹೀಗೆ ನೋಡಿ ನೋಡಿ ಅಲ್ಲಿ ಕರೆಕ್ಟ್ ಆಗಿ ಮಾರ್ಕ್ಸ್ ಕೊಟ್ಟಿದ್ದು. ಸರಿ, ಮತ್ತೆ ನಾಟ ನಿಮ್ಗೆಲ್ಲ ಗೊತ್ತೇ ಇದೆ ಕಂಡ್ರು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ನಡೀತಕ್ಕಂಥ ನಾಟ ಎಕ್ಸಾಮ್ಸ್ www.nata.in ನಲ್ಲಿ ಕೊಟ್ಟಿರ್ತಕ್ಕಂಥ. ಇಲ್ಲೂ ಅಷ್ಟೇ ನೋಡ್ರು, 3 ಗಂಟೆ ಎಕ್ಸಾಮ್ ಕಂಡ್ರು. ಪೇಪರ್ ಪೆನ್ ಮೋಡ್ ಇರುತ್ತೆ. ನಿಮ್ಗೆ ಫಾರ್ಮ್ಸ್ ಎಲ್ಲ ಆನ್ಲೈನ್ ಅಲ್ಲೇ ಹಾಕ್ಬೇಕಾಗತ್ತೆ. ಮ್ಯಾಥ್ಸ್, ಜನರಲ್ ಆಪ್ಟಿಟ್ಯೂಡ್ ನೋಡ್ರು. ಜನರಲ್ ಆಪ್ಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್. ನಾನು ಈಗಾಗಲೇ ಹೇಳಿದ್ದೀನಿ, ಆಪ್ಟಿಟ್ಯೂಡ್ಸ್ ಬೇಕು ಅಂದ್ರೆ ಪುಸ್ತಕ ನಾನು ಕಳಿಸ್ಕೊಡ್ತೀನಪ್ಪ. ನನ್ಗೆ ನೀವೇನಾದ್ರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕು ಮಾಡಿದ್ರೆ ನಾನು ಕಳಿಸ್ಕೊಡ್ತೀನಿ. ಆ ಜನರಲ್ ಆಪ್ಟಿಟ್ಯೂಡ್ಸ್ ಜೊತೆಗೆ ಡ್ರಾಯಿಂಗ್ ಇರುತ್ತೆ. ಯಾಕೆಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನು ಒಂದು ಮ್ಯಾಥಮೆಟಿಕ್ಸ್ ಇದೆಲ್ಲ ಆರ್ಕಿಟೆಕ್ಚರ್ ರಿಲೇಟೆಡ್ ಹೋಗೋದ್ರಿಂದ ಅಲ್ಲಿ ಡ್ರಾಯಿಂಗ್ ಕಂಪಲ್ಸರಿ. ಮ್ಯಾಥಮೆಟಿಕ್ಸ್ 30, ಓಕೆ, ಜನರಲ್ ಆಪ್ಟಿಟ್ಯೂಡ್ 30, ಡ್ರಾಯಿಂಗ್ 2 ಕ್ವಶನ್ಸ್. ಒಟ್ಟು 62 ಕ್ವಶನ್ಸ್ಗಳು. ಟೋಟಲ್ ಮಾರ್ಕ್ಸ್ 200 ಮಾರ್ಕ್ಸ್. 60 ಮಾರ್ಕ್ಸ್ ಫಾರ್ ಮ್ಯಾಥಮೆಟಿಕ್ಸ್, 60 ಮಾರ್ಕ್ಸ್ ಫಾರ್ ಜನರಲ್ ಆಪ್ಟಿಟ್ಯೂಡ್, 80 ಮಾರ್ಕ್ಸ್ ಫಾರ್ ಡ್ರಾಯಿಂಗ್. ಒಂದು ಡ್ರಾಯಿಂಗ್ 40 ಮಾರ್ಕ್ಸ್ ಅಪ್ಪ, ಹುಷಾರು. 2 ಡ್ರಾಯಿಂಗ್ 80 ಮಾರ್ಕ್ಸ್. ಒಟ್ಟಿನಲ್ಲಿ ಇದು ಅಷ್ಟೇ. ಏನ್ ಡಿಸೆಂಬರ್ ಮಧ್ಯದಲ್ಲಿ ಆಲ್ಮೋಸ್ಟ್ ಆಲ್ ಕಾಲ್ ಆಗುತ್ತೆ. ಫಾರ್ಮ್ಸ್ ಎಲ್ಲ ಕ್ಲೋಸ್ ಆಗೋದು ಫೆಬ್ರವರಿ. ಎಕ್ಸಾಮ್ಸ್ ಎಲ್ಲ ಏನ್ ಏಪ್ರಿಲ್ ಮಧ್ಯ ಭಾಗ ಅಥವಾ ಕೆಲವು ಸಲ ಮೇ ವರ್ಗು ಬಂದ್ಬಿಡುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇಲ್ಲಪ್ಪ ನೋಡ್ರೋ ಇಂಥ ಎಕ್ಸಾಮ್ಸ್ ಬರೀರೋ. ಯಾಕೆ ಸರ್ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಪಾಸಿಟಿವ್ ಮಾತ್ರ? ನಿಮ್ಗೆ ಹಾಕಿದ್ದೆಲ್ಲ ಮೈನಸ್ ಆಗಲ್ವಲ್ಲ, ಎಷ್ಟೊಂದು ಉಳ್ಕೊಂಡಿರುತ್ತೆ. ಹಾಗಾಗಿ ಎಷ್ಟೋ ಸಲ ಸುಮ್ಮನೆ ಅಟೆಂಡ್ ಮಾಡಿರೋರ್ಗು ಸೀಟ್ ಸಿಕ್ಬಿಟ್ಟಿದೆ. ನಿಮ್ಗೆ ಒಂದು ಸತ್ಯ ಹೇಳ್ತೀನಿ ಕಂಡ್ರು, ಪ್ರತಿ ಸಲ, ಯಾಕೆಂದ್ರೆ ನಾನು ಸೈನ್ಸ್ ಎ ಗ್ರೂಪ್ಸ್ ಕಂಕ್ಲೂಡ್ ಮಾಡ್ತಿದ್ದೀನಿ. ಪ್ರತಿ ವರ್ಷ ನಾನು ಏನಕ್ಕೆ ಇದನ್ನ ಇವತ್ತು ನಿಮ್ಗೆ ಮಾಹಿತಿ ಕೊಡ್ಲೇಬೇಕು ಅಂತ ಕೂತಿದ್ದೀನಿ ಅಂದ್ರೆ ಪ್ರಮುಖ ಕಾರಣ, ಏನ್ ಕೌನ್ಸಿಲಿಂಗ್ಸ್ ನಡೆಯುತ್ತೆ ಫಸ್ಟ್ ಅಥವಾ ಸೆಕೆಂಡ್ ರೌಂಡ್ಸ್ ಗಳಲ್ಲಿ ಅಥವಾ 3ನೇ ರೌಂಡ್ ಅಲ್ಲಿ ಮಾರ್ಕ್ಸ್ ಎಲ್ಲ ಸ್ವಲ್ಪ ಕಟ್ ಆಫ್ ಜಾಸ್ತಿ ಕಾಣ್ತಾ ಇರುತ್ತೆ. ಕಟ್ ಆಫ್ ಯಾವಾಗ ಜಾಸ್ತಿ ಕಾಣುತ್ತೆ, ಎಷ್ಟೋ ಜನ ಇಂಟೆಲಿಜೆನ್ಸ್ ಗಳಿರ್ಬೋದು ಭಯ ಪಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ, ಬೇರೆ ಬೇರೆ ಕೋರ್ಸಸ್ ಹೋಗ್ಬಿಡ್ತಾರೆ. ವಿಚಿತ್ರ ಏನ್ ಗೊತ್ತಾ, 4, 5, 6, 7, 8ನೇ ರೌಂಡ್ ವರ್ಗು ರೌಂಡ್ಸ್ ನಡೆಯುತ್ತೆ ಕಂಡ್ರು. ಫೈನಲ್ ರೌಂಡ್ಸ್ ಅಂತ ನಡೆಯುತ್ತೆ. ಅಲ್ಲಿಗೆ ಬರೋಷ್ಟೊತ್ತಿಗೆ ಪೇಮೆಂಟ್ ಶೀಟ್ಗಳವರೇನ ತುಂಬಿಸ್ಕೊಂಡಿರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಗೌರ್ಮೆಂಟ್ ಅಲ್ಲಿ ನಾವು ಏಡೆಡ್ ಕಾಲೇಜಸ್ ಅಲ್ಲಿ ಎಷ್ಟೋ ಸೀಟ್ಸ್ ಉಳಿದೋಗ್ಬಿಡುತ್ತೆ. ವಿಚಿತ್ರ ಏನು ಅಂದ್ರೆ ಈ ಮಾಹಿತಿ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ, ಗೊತ್ತಿರೋರು ಮಕ್ಕಳಿಗೆ ಕೊಡ್ತಿಲ್ಲ. ಹಾಗಾಗಿ ಎಷ್ಟೋ ಸಲ ನೋಡಿ, ಯಾವಾಗ ಸ್ವಲ್ಪ ಮಾರ್ಕ್ಸ್ ವೇರಿಯೇಷನ್ಸ್ ಆಗಿದ ತಕ್ಷಣ ಭಯ ಪಟ್ಕೊಂಡು ಬೇರೆ ಬೇರೆ ಬ್ರಾಂಚಸ್ಗೆ ಹೋಗ್ಬಿಡ್ತಾರೆ. ಅವ್ರು ಬೇಕಾಗಿರೋ ಬ್ರಾಂಚಸ್ ಸೀಟ್ಸ್ ಎಲ್ಲ ಹಾಗೆ ಉಳಿದೋಗಿರುತ್ತೆ. ನಾನ್ ಲಾಸ್ಟ್ 2 months ವರ್ಗು ನಡೆದಿದೆ ಕಂಡ್ರು ಲಾಸ್ಟ್ ರೌಂಡ್ಸ್ ಎಲ್ಲ. ಎಷ್ಟು ಜನ ಗೊತ್ತಪ್ಪ ಮಾಹಿತಿ. ಹಾಗಾಗಿ ಈ ಮಾಹಿತಿ ನಿಮ್ಗೆ ತಲುಪಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿ ನಿಮ್ಗೆ ಸಂಪೂರ್ಣ ಮಾಹಿತಿನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಇನ್ನೂ ಮೋರ್ ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ನನ್ ಕಾಂಟ್ಯಾಕ್ಟ್ ಮಾಡಿ, ನಾನ್ ಕೊಡ್ತಕ್ಕಂಥ ಜವಾಬ್ದಾರಿ ನಂದು ಆಗ್ಬೋದಲ್ವಾ. ಹಾಗೆ ನೀವ್ ಏನ್ ಮಾಡ್ಬೇಕು, ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ಅಟೆಂಡ್ ಮಾಡ್ರಪ್ಪ. ಮಾಡ್ರು ಏನಾಗುತ್ತೆ, ಹೋದ್ರೆ ಅಪ್ಲಿಕೇಶನ್ ಫೀಸ್ ಅಷ್ಟೇ ಹೋಗೋದು. ಆಯ್ತಾ? ಗೆದ್ರೆ ರ್ಯಾಂಕ್ ಬಂದ್ಬಿಟ್ರೆ ಒಂದ್ ವೇಳೆ JEE ಬರ್ಲಿಲ್ಲ, ಅಡ್ವಾನ್ಸ್ ಅಲ್ಲಿ ಬೀಳ್ಬೋದೇನೋ ಗೊತ್ತಿಲ್ಲ. ಒಂದ್ ವೇಳೆ ಅಡ್ಲು ಬಿದ್ದಿಲ್ಲ, ಬೆಡ್ ಶಾಟ್ ಅಲ್ಲಿ ಬೀಳ್ಬೋದೇನೋ ಗೊತ್ತಿಲ್ಲ. VIT ಸಿಗ್ಬೋದೇನೋ, ಸಿಂಬೈಸಿಸ್ ಅಲ್ಲಿ ಸಿಗ್ಬೋದೇನೋ, SRM ಅಲ್ಲಿ ಸಿಗ್ಬೋದೇನೋ. ಎಕ್ಸಾಮ್ ಬರೀರೋ ತಪ್ಪೇನಿದೆ, ಹೋದ್ರೆ ಅಪ್ಲಿಕೇಶನ್ ಫೀಸ್ ಅಷ್ಟೇ. ಬಂದ್ರೆ ಗೌರ್ಮೆಂಟ್ ಶೀಟ್ ಅಂದ್ರೆ ನೀವು ದುಡ್ಡು ಉಳಿಸಂಗಾಗ್ಲಿಲ್ವಾ ನಿಮ್ ಪೇರೆಂಟ್ಸ್ಗೆ? ಇದನ್ನು ಯೋಚನೆ ಮಾಡಿ, ಆಯ್ತಲ್ಲ. ಹಾಗಾಗಿ ನನ್ನ ಇಂಟೆನ್ಷನ್ ಉದ್ದೇಶ ಈಗಾಗ್ಲೇ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಬಿಗಿನಿಂಗ್ ಕೂಡ, ಮಿಡ್ಲ್ ಕ್ಲಾಸ್ ಬಿಲೋ ಮಿಡ್ಲ್ ಕ್ಲಾಸ್ ಇರ್ಲಿನಪ್ಪ, ಅವ್ರಿಗೇನ್ ಸಿಗ್ಬಾರ್ದು ಅಂತಲ್ಲ. ಯಾಕೆಂದ್ರೆ ಪೇಮೆಂಟ್ ಶೀಟ್ ಹೋಗಿ ರೆಡಿ ಇರ್ತಾರೆ ಕಂಡ್ರು. ಆದ್ರೆ ನಿಮಗೆ ಆ ಪೇಮೆಂಟ್ ಶೀಟ್ಸ್ ದುಬಾರಿ ಆಗತ್ತೆ. ಆ ದುಬಾರಿ ಆಗೋದ್ರ ಬದಲಾಗಿ ಇದನ್ನ ಸರಿಯಾಗಿ ನೀವು ಫಾಲೋ ಅಪ್ ಮಾಡಿದೆ ಆದ್ರೆ ಗೌರ್ಮೆಂಟ್ ಶೀಟೇ ಸಿಗುತ್ತೆ. ಗೌರ್ಮೆಂಟ್ ಶೀಟ್ ಸಿಕ್ತು ಅಂದ್ರೆ ಎಜುಕೇಶನ್ ಲೋನ್ ಮಾಡೋದು ತುಂಬಾ ಸುಲಭ. ನೋಡಿ, ನಿಮ್ಗೆ ನಾನು ಇನ್ನೊಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಯಾವುದೇ
ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಇರ್ಬೋದು, ಸ್ಟೂಡೆಂಟ್ ಲೋನ್ಸ್ ಕೊಡಲ್ಲ ಅಂತ ಹೇಳಂಗಿಲ್ಲ. ಹಂಗೇನಾದ್ರೂ ಇದ್ರೆ ನೀವು ಅದಕ್ಕೂ ನನ್ ಕಾಂಟ್ಯಾಕ್ಟ್ ಮಾಡಿ, ನಾನು ನೇರವಾಗಿ ಹೇಳೋರ್ ಕೇಳಿ ಹೇಳಿಸ್ತೀನಪ್ಪ. ಸ್ಟೂಡೆಂಟ್ ದುಡ್ಡು ವಿಚಾರವಾಗಿ ಎಜುಕೇಶನ್ ಹಿಂದೆ ಉಳಿಬಾರ್ದು ಅಂತ ಹೇಳಿ ಈ ಹಿಂದೆನೆ ಗೌರ್ಮೆಂಟ್ ಇಂದ ಏನ್ ಜೀವ ಎಲೆಗಳ ಆಗಿದಾವೆ. ಆದ್ರೂ ಇವತ್ತು ಕೆಲವು ಬ್ಯಾಂಕ್ಸ್ ಗಳು ಆಟ ಆಡ್ತಾ ಇದಾರೆ ಮಕ್ಕಳ ಭವಿಷ್ಯದ ಜೊತೆ. ಆಯ್ತಾ, ಅವ್ರಿಗೆ ಸರಿಯಾದ ಮಾಹಿತಿ ಕೊಡಲ್ಲ, ಏನ್ ಟೈಮ್ಗೆ ಅವ್ರಿಗೆ ಸ್ಟೂಡೆಂಟ್ ಲೋನ್ ಕೊಡ್ದಿರ ಆಟ ಆಡಿಸ್ತಾ ಇದಾರೆ. ಹಾಗಾಗಿ ಅದನ್ನ ಮಾಹಿತಿ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಗಾಗಿ ನಾನ್ ಬಂದಿದ್ದೇನೆ. ಮುಂದಿನ ಒಂದು ಎಪಿಸೋಡ್ ನಲ್ಲಿ ನಾನು ನೀಟ್ ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇವತ್ತು ನಾನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಸೈನ್ಸ್ ಎ ಅಂದ್ರೆ ಟೆಕ್ನಿಕಲ್. ಆಯ್ತಾ, ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್ ನಿಮಗಾಗಿ. ಸೊ ಇವತ್ತು ಕೂತಿದ್ದೀನಿ. ಇನ್ನೂ ಹೆಚ್ಚು ಮಾಹಿತಿಗಳಿಗಾಗಿ ನನ್ನ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.